ವೀರಭದ್ರ, ನನ್ನ ಶ್ರೀಮಂತಿಕೆ ದರ್ಪದಿಂದಲೇ ಇಡೀ ನಿನ್ನ ಸಂಸಾರವನ್ನೇ ಸರ್ವನಾಶ ಮಾಡಿ ಮತ್ತು ಗೋಳಿಗೆ ಗತಿಯಿಲ್ಲದಂತೆ ನಿನ್ನನ್ನು ಜೈಲು ಸೇರುವಂತೆ ಮಾಡಿದರು. ಜೈಲಿನಿಂದ ಹೊರ ಬಂದ ಮರುಗಳಿಗೆಯಿಂದಲೇ ನಿನ್ನ ಪರಾಕ್ರಮ ಪ್ರದರ್ಶಿಸಿ ಈ ಗುಣಶೇಖರನೆಂಬ ಕಟ್ಟ ಸರ್ಪವನ್ನ ತಟ್ಟೆಪ್ಪಿಸಿ ಬಿಟ್ಟೆಯ. ಈ ಗುಣಶೇಖರನ ಮೆದುಳಲ್ಲಿ ಸುಳಿದಾಡುತ್ತಿದೆ ಈ ಮರಣ ಶಾಸನ. ನಿರ್ಗತಿಕರನ್ನು ನಿರ್ನಾಮ ಮಾಡಿ ಉತ್ತುಂಗಕ್ಕೆ ಏರಬೇಕಾಗಿತ್ತು ನನ್ನ ವಿರುದ್ಧ ಸಮರ ಸಾರಿಸುವ ವೀರಭದ್ರ. ನಿನ್ನ ಸೊಕ್ಕನ್ನು ಕಗ್ಗಿಸಿ ಕೈಯಲ್ಲಿ ಮದ್ದು ಹಿಡಿದು ಮಹಿಷಾಸುರನಂತೆ ಮದ್ದಿಸಿ ನಿನ್ನನ್ನು ನಿರ್ನಾಮ ಮಾಡುವವರಿಗೂ ನನ್ನ ಮನಕ್ಕೆ ಶಾಂತಿ ಇಲ್ಲ. ಧರ್ಮ, ಹೋದ ಕೆಲಸ ಏನಾಯಿತು? ಮಹಾಕಿಲಡಿಯಾದ ನೀನು ಈ ರೀತಿ ತಲೆ ತಗ್ಗಿಸಿ ನಿಲ್ಲಲು ನಾಚಿಕೆ ಆಗದಲ್ಲವೇನ? ಈ ಗುಣಶೇಖರನ ಬಲಗೈ ಬಂಟನಾಗಿ ಹುಲಿಯಂತೆ ಮೆರೆದಾಡುತ್ತಿರುವ ನಿನಗೆ ಹಿಲಿಯಂತಿರುವ ಬಡ ಬಿಕಾರಿಯನ್ನು ಹೊತ್ತು ಎಳೆದ ತರಲು ಸಾಧ್ಯವಾಗಲಲ್ಲವೇನ? ಕಂಡ ಕರ್ನಾಟಕದಲ್ಲಿ ಗುಣಶೇಖರ ಸಾಗಿದ ಹುಲಿಯೆಂದು ಕಂಠಘೋಷವಾಗಿ ಜನರೇ ಹೇಳುತ್ತಿರುವಾಗ ನೀನು ಈ ರೀತಿ ಬಂದು ನಿಂತರೆ ಧನಿಕರೇ, ನೀವೇ ಸಾಕಿದ ಈ ದರ್ಭನ ಬಗ್ಗೆ ಈ ರೀತಿ ಮಾತನಾಡಿದರೆ ಹೇಗೆ ಹೇಳಿ? ಸಾಲ ತಿರುಗಿಸಿ ಕೊಡದಿದ್ದವರ ಆಸ್ತಿಗಳನ್ನು ನಮ್ಮ ಹೆಸರಿಗೆ ಬರೆಸಿಕೊಂಡು ತಿರುಗಿ ಬಿದ್ದವರ ರೊಂಡ ಚೆಂಡಾಡಿ ನಮ್ಮೂರ ಅಗೆಸ ಬಾಗಿಲಿಗೆ ಕಟ್ಟಿ ಹಾಕುವ ಹಮ್ಮೀರ ಈ ಧರ್ಮ. ಆದರೆ ನಮ್ಮಿಂದ ಗಾಯಗೊಂಡ ಘಟಸರ್ಪ ಆ ವೀರಭದ್ರ ಅವರ ಪರವಾಗಿ ನಿಂತು ನಮ್ಮನ್ನೇ ಸದೆಬಡಿಯಲು ಕಂಕಣಬದ್ಧನಾಗಿ ನಿಂತಿದ್ದಾನೆ. ನಾನೇನು ಮಾಡಲು ಸಾಧ್ಯ? ಇಂತಹ ಮಾತುಗಳನ್ನು ನಾಚಿಕೆ ಆಗೋದಲ್ಲವೇನೋ ನಿನಗೆ? ನೀನೊಬ್ಬ ದೊಡ್ಡ ಪುಂಡವಲಿಯಾಗಿದ್ದು ನನ್ನ ಸಮಸ್ತ ವ್ಯವಹಾರಗಳಿಗೆ ಸೂತ್ರಧಾರನಾದರು. ಕೇವಲ ದಿಕ್ಕಿಲ್ಲದ ನಾಯಿ ಅಂತಿರುವ ಆ ವೀರಭದ್ರನಿಗೆ ಎದುರು ಬಂದಿರುವುದು ಸರಿಯಲ್ಲ. ನನ್ನೇ ಅವಮಾನ ಮಾಡಿ ಮದವೇರದ ಮದ್ದಾನಿ ಅಂತ ಮೆರೆಯುತ್ತ ಅವನಿಗೆ ಮರಣದ ಮಹಾನದಿ ಸಮೀಪದಲ್ಲಿದ್ದಂತಾಯ್ತು. ಅರ್ಜೆಂಟಾಗಿ ತೋರಿಸಲೇಬೇಕು ನಮ್ಮ ಮೋಸದ ಜಾಲ. ನೋಡಿ, ನಾವು ಅಂದುಕೊಂಡಷ್ಟು ಅಷ್ಟು ಸುಲಭವಾಗಿ ನಮ್ಮ ಮೋಸದ ಜಾಲದಲ್ಲಿ ಸಿಲುಕಲಾರ ವೀರಭದ್ರ. ಫ್ಯಾಕ್ಟರಿಯ ಬಳಿ ಬಂದು ಹಣಕ್ಕಾಗಿ ಧರಣಿ ಮಾಡುವ ರೈತರ ಪರವಾಗಿ ನಮಗೆ ಎಚ್ಚರಿಕೆ ಕೊಟ್ಟವಾಗಿದ್ದಾನೆ. ನಿನಗೆ ನಿನ್ನ ಜೀವನದಲ್ಲಿ ಮರೆಯಲಾಗದ ಕಾಣಿಕೆ ಕೊಟ್ಟಿದ್ದರು. ಮತ್ತೆ ನನ್ನ ವಿರುದ್ಧ ರಣಕಳ ಹುರಿದಿದೆಯಲ್ಲ, ನಿನಗೆ ಅದೆಷ್ಟು ಧೈರ್ಯ ಇರಬೇಕಂತೀನಿ. ಇದುವರೆಗೂ ಪುಂಡವಲೆಗಳಾಗಿ ಮೆರೆಯುತ್ತಿರುವನ ಎದುರು ಎದೆ ಕೊಟ್ಟು ನಿಂತವರು ಯಾರು ಇಲ್ಲ. ಅಂತದರಲ್ಲಿ ಇಷ್ಟೊಂದು ಉದ್ದಡದಿಂದ ಮೆರೆಯುತ್ತಿರುವೇನೋ? ಕಾಲಾವಕಾಶಕ್ಕಾಗಿ ಕಾಯುತ್ತಿದ್ದನ ಬಡಕನ್ಯೆ. ಕಣ್ಣಾರ ನೋಡುವಂತೆ ಈ ಪುಂಡವಲಿಗಳ ಗಮ್ಮತ್ತ. ಸೊತ್ತಿಲ್ಲದ ಮುದ್ರಿಂದ ಒಲಿದು ಬಂದರೆ ಈ ಗುಣಶೇಖರ ಹಬ್ಬರದಿಂದ ಆರ್ಭಟಿಸಿ ನಿಂತರೆ ಸಂಹಾರಕ್ಕೆ ನನ್ನ ಅಳಿಯ ಆರ್ಯ.
ಪ್ರಪಂಚ ಬೃಹತ್ ಕಿಲಾಡಿ ಧರ್ಮ ಪಾವಿನಂತೆ ಹುಬ್ಬಿ ನಮ್ಮಂತವರೆದುರಾಗಿ ನಮಗೆ ಸಮರ ಸಾರಬೇಕೆಂದಿರುವ ಅವನನ್ನು ಬೇಕು. ಹರವಾದ ಎದೆಯ ಮೇಲೆ ಸುಣ್ಣದ ಚೀಲವನ್ನು ಏರಿಕೊಂಡು ನೀರಿನಲ್ಲಿ ಮಲಗಿದಂತಾಗಬೇಕು ಅವನ ಸ್ಥಿತಿ. ಆದರೆ ತಿಳಿಯದೆ ಎದುರಾಗಿ ನಿಂತರೆ ಆ ಮೂರ್ಖ ಎದುರಾಗಬಾರದಾಗಿತ್ತು, ಎದುರಾಗಿದ್ದಾನೆ. ಎದುರಾಗುವವನಿಗೆ ಏನು ಗೊತ್ತು ಈ ಪುಂಡವಳಿಗ ಗಮ್ಮತ್ತ. ಇಂದಿಲ್ಲ ನಾಳೆ ಸಂಚು ಉಡಿ ಹೊಂಚು ಹಾಕಿ ಆರೈಕೆಯ ಕುರಿಯಂತೆ ಆ ವೀರಭದ್ರನನ್ನ ಬಲಿ ತೆಗೆದುಕೊಳ್ಳಲೇ ಬೇಡ. ಮಿಸ್ಟರ್ ಗುಣಶೇಖರ, ಈ ವೀರಭದ್ರನ ಹರಕೆ ಅಂತ ಬಲಿ ತೆಗೆದುಕೊಳ್ಳುವ ತಾಕತ್ತು ಎದುರಾದವನ ಎದ ಚೀಳುವ ಕಿಮ್ಮತ್ತು ನಿನ್ನಲ್ಲಿದೆಯೇನೋ ಮೊದಲ ಯೋಚಿಸಿ ನೋಡು. ಅದು ಎಷ್ಟು ಸೊಕ್ಕ ಕೊಬ್ಬು ನಿನಗೆ ಉತ್ತೇಜಿಸಿಕೊಂಡು ಪವನಿಂದ ಬಾಯಿ ತೆಗೆದ ಕುರ್ಚಿ ಮೇಲೆ ಕಾಣುವಷ್ಟು ಧೈರ್ಯವೇನೋ ನಿನಗೆ? ಬೆಂಕಿಗೆ ನಿಂತಿರುವ ದಿಕ್ಕಿಲ್ಲದ ಕಡಿಗೆಗಳನ್ನು ಕ್ಷಣ ಮಾತ್ರದಲ್ಲೇ ಕಣ್ಮರ ಮಾಡುವ ಕಿಮ್ಮತ್ತಿನ ಕುಳ ಈ ಗುಣಶೇಖರ ಎನ್ನುವುದು ಕಿಮ್ಮತ್ತಿರದ ನಾಯಿಯಲ್ಲ ಈ ವೀರಭದ್ರ. ನಿಮ್ ಬಡವರ ಪಾಪದ ಅನ್ನ ತಿನ್ನುತ್ತಿರುವ ಮಂಗ ನಿನ್ನ ರಂಗ ತನ್ನ ಪುಂಗಿಯ ನಾಟಕ್ಕೆ ತರ ಆಡಿಸುವನಲ್ಲ ಈ ವೀರಭದ್ರ. ನಿಮ್ಮಂತ ನಾನಂತರ ಹದರ್ಮದ ಮಹಾನನ್ನ ಶೂರ ಈ ವೀರಭದ್ರ. ನನಗಾಗಲಿ ನನ್ನ ವೈರಿಗಾಗಲಿ ಗುಲಾಮನಂತ ತಲೆ ತಗ್ಗಿಸಿ ಇಡೀ ಊರಿನ ಘಟಘಟದ ನಡುಗುತ್ತಿರುವಾಗ ನೀನೊಬ್ಬನೇ ಲಗಾಮಿಲ್ಲದ ಕುದುರೆಯಂತೆ ಮೂಗುದಾರವಿಲ್ಲದ ಹೋರಿಯಂತೆ ಪರಿಣಾಮ ಚೆನ್ನಾಗಿರಲಾರದು. ಇಲ್ಲಿಗೆ ಬಂದ ಕಾರಣವೇನು? ಇಲ್ಲಿಗೆ ಬಂದ ಮೇಲೆ ಕಾರಣ ಹೇಳದೆ ಹೋಗಲಾರ ಈ ವೀರಭದ್ರ. ಮೂಳೆ ಮಾಂಸ ಹಾಕಿ ಸಾಕಿದ ಕಚ್ಚಿ ನಾಯಿಗಳ ಗುಂಪು ಕಟ್ಟಿಕೊಂಡು ತೀರ ಕಲಿತರದಂತ ಬಾಳಿಕೆ ನಡೆಸುತ್ತ ಹಗಲು ರಾತ್ರಿ ದುಡಿಯುತ್ತಿರುವ ಕಾರ್ಮಿಕರ ಕಂಪನಿಗಳನ್ನು ಲೆಕ್ಕಿಸದೆ ಅನ್ಯಾಯದ ಬದುಕು ಸಾಗಿಸುತ್ತಿರುವ ನೀನು ಈ ಗುಣಶೇಖರನ ಸುಳ್ಳಿನ ಸಾಮ್ರಾಜ್ಯವನ್ನು ಚಿತ್ರಗೊಳಿಸುವುದು ಅಷ್ಟೊಂದು ಸುಲಭವೆಂದುಕೊಂಡವೇನೋ ವ್ಯರ್ಥವಾಗಿ ಕಡೆವಾಣವಿಲ್ಲದ ನಾಲಿಗೆಯನ್ನು ಹರಿದು ಬಿಟ್ಟು ಹೃದಯದ ನರನಾಡಿಗಳೆಲ್ಲ ಹಗೆತನ ತುಂಬಿದ ನಮ್ಮನ್ನು ರಂಚಿಗಬ್ಬಿಸಿ ನಮ್ಮ ಕೆಚ್ಚಿನಲ್ಲಿ ಬಿದ್ದು ಸಾಯಬೇಡ. ನೀನು ಹೀಗೆ ಹಾರಾಡುವ ಜಂಬತನದ ಹುಂಬನಾದರೆ ನಿನ್ನ ಹುಂಬತನದ ಕೊಂಬಕ್ಕಿತ್ತು ನಮ್ಮ ಗೂಂಡತನವನ್ನು ಪ್ರದರ್ಶಿಸಬೇಕಾದದ್ದು ಜೋಕೆ. ನಿನ್ನ ಪುಂಡತನದ ಕೊಂದಗಿರಿಯ ಮಾತುಗಳಿಗೆ ಎದುರಲು ನಾನೇನು ನರಸಕ್ತನ ಮಾಡ್ತಾನಲ್ಲ. ಮತ್ತು ನೀನು ಮಾತನಾಡ್ತಿರೋ ಪುಂಡಗಿಲ್ಲಸೆ ನಿನ್ನ ಹರಿತಿ ತತ್ವವನ್ನು ಬದಲು ಮಾಡಿಕೊಂಡು ಕಷ್ಟಪಡುತ್ತಿರುವ ರೈತರಿಗೆ ಸರಿಯಾದ ಹಣವನ್ನು ಕೊಟ್ಟು ಅವರಿಗೆ ಸರಿಯಾದ ಬೆಲೆಯನ್ನು ಕೊಟ್ಟು ಒಳ್ಳೆಯದು ಮಾಡಿದರೆ ಬಹುತೇಕ ಕಾಲದಲ್ಲಿ ನೀನು ಚೆನ್ನಾಗಿ ಬದುಕು. ಇಲ್ಲವಾದರೆ ಕೋಪಗೊಂಡು ಹೋಗಿರುತ್ತಿರುವ ನಿನ್ನ ಏಸಿ ಮನದಾಚಿಗೆ ಲಗಾಮ್ ಹಾಕಿ ನಿನ್ನ ಮಾತುಗಳಿಗೆ ಬೆಂಕಿ ಹಚ್ಚಿ ನಿಮ್ಮ ಸೊಕ್ಕನ್ನು ಧಿಕ್ಕರಿಸಿ ಗೊತ್ತಿದ್ದರೂ ನಮ್ಮ ಭಾಷತ್ಕಾಲದ ಈ ಹಸಿದ ಎಬ್ಬರಿಗಳು ನನ್ನ ರಕ್ತಮಾಂಸನ ಮುಚ್ಚಿಸಬೇಕಾಗುತ್ತದೆ. ಕತ್ತೆ ಹೆಚ್ಚು ಹೊತ್ತು ಕಿರಿಚಿತ್ತು ನಿಂತರೆ ಪರಿಣಾಮ ಚೆನ್ನಾಗಿರಲಾರದು. ಪಟ್ಟ ಬೆಳೆಸಿಕೊಂಡು ಕಷ್ಟಪಡುತ್ತಿರುವ ರೈತರಿಗೆ ಅನ್ಯಾಯ ಮಾಡುತ್ತಾ ಇರುಳು ದುಡಿತಿರುವ ಕಾರ್ಮಿಕರ ಕಂಬ
ಕಾರ್ಯವೇನು ಆಗಲಾರದು ಹದಮ. ಧರ್ಮ ಕರ್ಮವನ್ನರಿಯದ ಮೂರ್ಖ ಮಾನವ. ನನ್ನ ಶ್ರೀಮಂತಿಕೆ ಶಾಶ್ವತವಾಗಿರಬೇಕಾದರೆ, ನನ್ನ ದಂಪತಿಯರ್ಜನ ಸರಾಗವಾಗಿ ಸಾಗಬೇಕಾದರೆ, ನಮ್ಮ ಬೆನ್ನೆಲುಬಾಗಿ ನಿಂತಿರುವ ರೈತರನ್ನ, ಕಾರ್ಮಿಕರನ್ನ ಕಣ್ಣೀರಿನಲ್ಲಿ ಕೈ ತೊಳಿಸಬೇಕಾಗುವುದು ಅನಿವಾರ್ಯ. ನಿನ್ನಂತೆ ಸಂಪನ್ನನಾಗಿ ತಲೆ ತಗ್ಗಿಸಿಕೊಳ್ಳಬೇಕಾದ ಕರ್ಮ ನನಗೇನು ಬಂದಿಲ್ಲ. ನಿನ್ನ ಶ್ರೀಮಂತಿಕೆ ದರ್ಪ ರಾಷ್ಟ್ರಕ್ಕೆ ಅನ್ನದಾತನದ ರೈತನ ಮೇಲೆ ತೋರಿಸಿದರೆ ಸಿಡಿದಂತ ರೈತ ನಿಮ್ಮ ನೆತ್ತರ ಕುಳಿದು ಬಿಟ್ಟಾನು ಬರುತ್ತಾಗೆ. ಶ್ರೀಮಂತಿಕೆ ಇದೇ ರೀತಿ ಮುಂದುವರೆದರೆ ಚಟ್ಟವಾಗಿ ಹೋಗುವುದು ನಿನ್ನ ಬದುಕು. ಈ ಗುಣಶೇಖರ ಗಾಯಗೊಂಡ ಹುಲಿಯಂತೆ ಗರ್ಜಿಸುತ್ತ ನ್ಯಾಯಗಳ ಚಕ್ರ ತಿರುಗಿಸುವವರು ಅದೇ ಜನಪ ಐ ಮುಚ್ಚಿಕೊಂಡಿದ್ದಾರೆ. ನೀನು ಮಾತ್ರ ಅವರ ಬೆಂಬಲ ಕಟ್ಟಿ ಹೋರಾಡ್ತಿರಲ್ಲ. ಅವರೇನು ನಿನ್ನ ಕುಲ ಬಾಂಧವರು ಅಥವಾ ರಕ್ತ ಸಂಬಂಧಿಗಳ? ರಕ್ತ ಸಂಬಂಧಿಗಳು. ಆದರೆ ಮಹಾತ್ಮ ಕೇಳಬೇಕೇನು? ಹೇಳು, ಎಷ್ಟೇ ಆಗಲಿ ನಾನು ಹಚ್ಚಿದ ದೀಪವೊಂದು ದೀಪಕ್ಕೆ ಮುಚ್ಚಿಡಲು ಹೋದರೆ ಸುಡದೆ ಬಿಡಲಾರದು. ಅದರಂತೆ ರೈತರನ್ನು, ಕಾರ್ಮಿಕರನ್ನು ಆಲೋಚಿಸಿ ನೋಡು. ಹರಿತು ಬದುಕಿದರೆ ಭದ್ರವಾಗುವುದು ನಿನ್ನ ಬುನಾದಿ. ಇಲ್ಲವಾದ ಚಿತ್ರವಾಗಿ ಹೋಗುವುದು ಬುನಾದಿಲ್ಲದ ನಿನ್ನ ವಿಚಿತ್ರ ಬದುಕು. ಒತ್ತಡ ಮಳೆ ಒತ್ತನಿ ಕೆಲವನ್ನು ಸಮಾಧಾನ ಮಾಡಿಕೊಳ್ಳಿ ತನಿಖರೆ. ಆರ್ಭಟದಿಂದ ಹಬ್ಬರಿಸಿ ಹೋದವನ ಮಾರಿ ಹಬ್ಬ ಮಾಡುವುದು ಅದೆಷ್ಟರ ಮಾತ. ಹೌದು ಮಾವ, ನಾರಳಲು ಬಿಟ್ಟು ನಂತರ ಪಾದಕ್ಕೆ ಕಳಿಸ್ಬಿಟ್ಟಾಯ್ತು ಬಿಡಿ. ಇವನ ಹಾರ್ಮಟ್ಟ ಕಂಡರೆ ಅಗಲವಾಗಿ ಅರುಣ ಪಾದ ಸೇರುವಂತೆ ಕಾಣುತ್ತಿಲ್ಲ. ಇವರ ಅಪ್ಪರದ ಹಾರಾಟ ಹೋರಾಟಕ್ಕೆ ತಿರುಗುವ ಮೊದಲು ಕಾಣಿಸಲೇಬೇಕು. ನಿನ್ನ ನಾವು ವಿರೂಪಾಕ್ಷನನ್ನು ಎಳೆದು ತರಲು ಕಳಿಸಿದ್ದನಲ್ಲ, ಕೆಲಸ ಆಗಲೇ ಅವನು ಹೇಳುತ್ತಂದು ತೋಟದ ಮನೆಗೆ ನಾರಾಯಣ ಅಲ್ಲೇ ಇದ್ದಾನೆ. ಹಾಗಾದರೆ ಅವನಿಗೊಂದು ಗತಿ ಕಾಣಿಸಲೇಬೇಕ. ಆರ್ಯ, ನೀನು ಇಲ್ಲೇ ಇರೋ. ಧರ್ಮ, ನಾನು ನೀನು ಹೋಗಿ ಬರೋಣ. ಅಣ್ಣನವರು ಎಲ್ಲಿಗೆ ಹೋದ್ರು? ಈಗ ತಾನೇ ತೋಟದ ಮನೆಗೆ ಹೋದ್ರೆ ಏಕೆ? ಏನಾದ್ರೂ ಕೆಲಸ